ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಧೀರ್. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಇನ್ಫೋ ಕನ್ನಡ ಚಾನಲ್. ನಾನಿವತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುವ ಈ ಎಲೆಕ್ಟ್ರಿಕಲ್ ಬಸ್ ಬಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಎಲೆಕ್ಟ್ರಿಕಲ್ ಬಸ್ ಬಾರ್ ಅನ್ನೋದು ಒಂದು ಲೈಟಿಂಗ್ ಡಿ ಬಿ, ಒಂದು ಚಿಕ್ಕ ಲೈಟಿಂಗ್ ಡಿ ಬಿಯಿಂದ ಹಿಡಿದು ದೊಡ್ಡ ATS ಪ್ಯಾನಲ್ ಆಗಲಿ LT ಪ್ಯಾನಲ್ ಆಗಲಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಈ ಪ್ಯಾನಲ್ಗಳಲ್ಲಿ ಕೇಬಲ್ ಬದಲಾಗಿ ಈ ಬಸ್ ಬಾರ್ಗಳನ್ನು ಯಾಕೆ ಯೂಸ್ ಮಾಡ್ತಾರೆ, ಆಮೇಲೆ ಅಲ್ಲಿಂದ ಯಾವ ಥರ ನಮಗೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಎಲೆಕ್ಟ್ರಿಕಲ್ ಬಸ್ ಬಾರ್ ಅಂದರೆ ಏನು? ಈ ಬಸ್ ಬಾರ್ ಅಂದರೆ ಒಂದು ಎಲೆಕ್ಟ್ರಿಕಲ್ ಜಂಕ್ಷನ್ ಥರ. ಮೊದಲು ನಾನು ಇಂಗ್ಲೀಷಲ್ಲಿ ಓದ್ಕೊಂಡು ಹೋಗ್ತೀನಿ, ಆಮೇಲೆ ನಿಮಗೆ ಕರೆಕ್ಟಾಗಿ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಿದೆ. ಅಂದರೆ ನಾವು ಯಾವ ಥರ ಅಂದರೆ ಒಂದು ನಮ್ಮದು ಲ್ಯಾಂಗ್ವೇಜಲ್ಲಿ ಏನೊಂದು ಕಲಿತೀವಿ ಕನ್ನಡ ಅಂತ, ಅದನ್ನು ಇಂಗ್ಲೀಷ್ ಜೊತೆ ಟ್ಯಾಲಿ ಮಾಡಿದ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಅರ್ಥ ಆಗೋದು. ಸುಮ್ಮನೆ ಇಂಗ್ಲೀಷಲ್ಲಿ ಹೇಳಿ ಎಲ್ಲ ಮುಗಿಸಿ ಹೋದರೆ ಅರ್ಥ ಆಗಲ್ಲ. ಅಂದರೆ ನಮಗೆ ಏನೊಂದು ಚಿತ್ರ ಬೇಕು, ಮುಂದೆ ಒಂದು ಚಿತ್ರ ಇದ್ದು ಅದನ್ನು ನಮ್ಮ ಲ್ಯಾಂಗ್ವೇಜಲ್ಲಿ ಕರೆಕ್ಟ್ ಕೇಳಿಸ್ಕೊಂಡ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಅರ್ಥ ಆಗೋದು. ಅದಕ್ಕೆ ನಾನು ಕನ್ನಡದಲ್ಲೇ ಎಲ್ಲ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಮ್ಮ ಕನ್ನಡಿಗರಿಗೋಸ್ಕರ ಮಾತ್ರ. ಓಕೆ. ಎ ಬಸ್ ಬಾರ್ is an electrical junction used for collecting electric power from the incoming feeders and distribute them to the outgoing feeders. The main purpose of a bus bar is to carry electricity and distribute it. ಅಂದರೆ ಈ ಬಸ್ ಬಾರ್ ಒಂದು ಎಲೆಕ್ಟ್ರಿಕಲ್ ಜಂಕ್ಷನ್ ಥರ ಯೂಸ್ ಆಗುತ್ತೆ. ಒಂದು ಲೈಟಿಂಗ್ ಪ್ಯಾನಲಲ್ಲಿ RYB ನ್ಯೂಟ್ರಲ್ ಅಂತ ಒಂದು 4 ಬಸ್ ಬಾರ್ ಹಾಕಿದ್ರೆ ಅಲ್ಲಿಂದ ನಾವು ಡಿಸ್ಟ್ರಿಬ್ಯೂಟ್ ಯಾವ ಥರ ಬೇಕಂದ್ರೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಒಂದು R ಫೇಸಿಂದ ಒಂದು ನಮಗೆ ಪವರ್ ಬೇಕು, ಒಂದು Y ಫೇಸಿಂದ ಬೇಕು, ಒಂದೊಂದು B ಫೇಸಿಂದ ಬೇಕು ಅಂತ ಹೇಳಿದ್ರೆ ಆ ಬಸ್ ಬಾರ್ಗಳಲ್ಲಿ ನಾವು ಹೋಲ್ಸ್ ನೋಡಿ, ಆ ಚಿತ್ರದಲ್ಲಿದೆ ನೋಡಿ, ಆ ಇಮೇಜಲ್ಲಿದೆ, ಅಲ್ಲಿ ಹೋಲ್ಸ್ ಮಾಡಿಬಿಟ್ಟು ಅಲ್ಲಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಬಸ್ ಬಾರ್ಗಳನ್ನು ಯೂಸ್ ಮಾಡ್ತೀವಿ. ಅಂದರೆ ಮೇಯ್ನಾಗಿ ಎಲ್ಲಿ ಪವರ್ ಜನ್ರೇಟ್ ಆಗುತ್ತೋ ಅಲ್ಲಿಂದ ಬಂದು ಆ ಜಂಕ್ಷನ್ ಏನಿದೆ ಆ ಜಂಕ್ಷನ್ನಲ್ಲಿ ನಾವು ಬಸ್ ಬಾರ್ಗಳನ್ನು ಯೂಸ್ ಮಾಡ್ತೀವಿ. ಅಲ್ಲಿಂದ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ಈಸಿಯಾಗಿ ನಮಗೆ ಕೇಬಲ್ ಥ್ರೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಬಸ್ ಬಾರ್ಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ ಈ ಬಸ್ ಬಾರ್ನ ಬೇರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಒಂದು ಹೈ ವೋಲ್ಟೇಜ್ ಇಕ್ವಿಪ್ಮೆಂಟ್, ಹೈ ವೋಲ್ಟೇಜ್ ಏನು ಇದೆ ಆ ಇಕ್ವಿಪ್ಮೆಂಟ್ಗಳಲ್ಲಿ, ಆಮೇಲೆ ಲೋ ಟೆನ್ಷನಲ್ಲೂ ಯೂಸ್ ಮಾಡ್ತಾರೆ. ಲೋ ಟೆನ್ಷನಲ್ಲಿ ಮ್ಯಾಕ್ಸಿಮಮ್ ಆಗಿ ಲೋ ಟೆನ್ಷನಲ್ಲೂ ಯೂಸ್ ಮಾಡ್ತಾರೆ. ಆಮೇಲೆ ಈ ಬ್ಯಾಟ್ರಿ ಬ್ಯಾಂಕ್ಗಳಲ್ಲೂ ಯೂಸ್ ಮಾಡ್ತಾರೆ. ಈ UPSಗಳಲ್ಲಿ ಬ್ಯಾಟ್ರಿ ಬ್ಯಾಂಕ್ಗಳಲ್ಲಿ ಎಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಈ ಎಲೆಕ್ಟ್ರಿಕಲ್ DB ಇದೆಯಲ್ಲ, ಲೈಟಿಂಗ್ ಪ್ಯಾನಲ್ ಆಗಲಿ ಇಲ್ಲ ರಾ ಪವರ್ ಆಗಲಿ, ಅದರಲ್ಲೆಲ್ಲ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ತಾರೆ. ನೋಡಿ ಇದ್ರದ್ದು ನಾವು ಥರ ಒಂದು ಈಗ ಬಸ್ ಬಾರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಪಾಸ್ ಮಾಡಬೇಕಂದ್ರೆ, ಅಂದರೆ ಪ್ಯಾನಲ್ ಒಳಗಡೆ ಏನಾದರೂ ಲೇ ಮಾಡಬೇಕಂದ್ರೆ ಅದಕ್ಕೆ ಕೆಳಗಡೆ ಇನ್ಸುಲೇಟರ್ಸ್ ಎಲ್ಲ ಬೇಕಾಗುತ್ತೆ. ಅಂದರೆ ನಾವು ಅಲ್ಲಿ ಪ್ಯಾನಲ್ಗೆ ಡೈರೆಕ್ಟಾಗಿ ಅದು ಟಚ್ ಮಾಡಿ ಫಿಕ್ಸ್ ಮಾಡೋಂಗಿಲ್ಲ. ಅದಕ್ಕೆ ಅದ್ರ ಕೆಳಗಡೆ ಬಸ್ ಬಾರ್ ನಾವು ಈ ಥರ ಹಾಕಿದ್ರೆ ಅದ್ರ ಕೆಳಗಡೆ ಇನ್ಸುಲೇಟರ್ಸ್ ಬೇಕಾಗುತ್ತೆ. ಆಮೇಲೆ ಇನ್ಸುಲೇಟರ್ಸ್ ಒಂದೊಂದು ಶೇಪಿಗೆ ಅಂದರೆ L ಟೈಪ್ ಬೇಕಾದರೆ, ಆಮೇಲೆ ಯಾವುದು ಕರ್ವ್ ಏನಾದಿದ್ರೆ ಆ ಥರದ್ದು ಇನ್ಸುಲೇಟರ್ಸ್ ಎಲ್ಲ ಇದೆ. ಸಿಲಿಂಡ್ರಿಕಲ್, ಕೋಆಕ್ಸಿಯಲ್, L ಟೈಪು, ಆ ಥರ ಬೇರೆ ಬೇರೆ ಟೈಪು ಇನ್ಸುಲೇಟರ್ಸ್ ಇದೆ. ಅದನ್ನು ನೀವು ಇಲ್ಲಿ ನಾನು ಏನು ಇಮೇಜಸ್ ಹಾಕಿದ್ದೀನಿ ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಆಮೇಲೆ ಈ ಕಡೆ ಇನ್ನೊಂದು ಸೈಡಲ್ಲಿರೋದು ಜಾಯಿಂಟ್ಸ್. ಈ ಬಸ್ ಬಾರ್ಗಳಲ್ಲಿ ನಾವು ಒಂದೇ ಬಸ್ ಬಾರ್ನ ಡೈರೆಕ್ಟಾಗಿ ತಗೊಂಡೋಗೋಕ್ಕಾಗಲ್ಲ, ಆಮೇಲೆ ಅಷ್ಟು ಲೆಂತ್ ಬಸ್ ಬಾರ್ನ ಎಲ್ಲೂ ಸಿಗೋಲ್ಲ. ಅದಕ್ಕೋಸ್ಕರ ಅಲ್ಲಿ ಜಾಯಿಂಟ್ಸ್ ಆಪ್ಷನ್ ಕೊಟ್ಟಿರ್ತಾರೆ. ಆ ಜಾಯಿಂಟ್ಸ್ ಬಂದುಬಿಟ್ಟು ನಮ್ಮದು ಚಿಕ್ಕ ಚಿಕ್ಕ ಪ್ಯಾನಲಲ್ಲಿ ಯಾವ ಥರ ಇದೆ ಅಂದರೆ ಅಲ್ಲಿ ನೆಟ್ ಬೋಲ್ಟ್ ಸಿಸ್ಟಮ್ ಇರುತ್ತೆ, ಮತ್ತೊಂದು ಚಿಕ್ಕ ಬಸ್ ಬಾರ್ ಕೊಟ್ಟಿರುತ್ತೆ, ಆಮೇಲೆ ನೆಟ್ ಬೋಲ್ಟ್ ಇರುತ್ತೆ ಆ ಕಡೆ ಈ ಕಡೆ. ಅದರಿಂದ ನಾವು ಕನೆಕ್ಟ್ ಮಾಡಿ ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದಾಗೆ ಈ ಲೈಟಿಂಗ್ ಪ್ಯಾನಲ್, ಆಮೇಲೆ DB, ಆಮೇಲೆ ಇದರಲ್ಲಿ ಬ್ಯಾಟ್ರಿ ಬ್ಯಾಂಕ್ಸ್ UPSಗಳಲ್ಲಿ ಆಯಿತು. ಈ ಲೋ ಟೆನ್ಷನ್ ಪ್ಯಾನಲ್ಗಳಲ್ಲಿ, ಆಮೇಲೆ ಇದು ATS LT ಪ್ಯಾನಲ್ಸ್ ಎಲ್ಲ ಬರುತ್ತಲ್ಲ, ಅದ್ರ ಒಳಗಡೆ ನಾವು ಬಸ್ ಬಾರ್ನ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ತೀವಿ. ಯಾಕಂದರೆ ಅಲ್ಲಿ ಕೇಬಲ್ನ ನಾವು ಆ ಥರ ನೀಟಾಗಿ ಒಂದು ಡ್ರೆಸ್ ಮಾಡೋಕ್ಕಾಗಲ್ಲ, ಆಮೇಲೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಏನಾದರೂ ಬರ್ನ್ ಆದರೆ ನಾವು ಅದನ್ನು ಇಡೀ ಕೇಬಲ್ನ ರಿಮೂವ್ ಮಾಡಿ ರಿಪ್ಲೇಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಬಸ್ ಬಾರ್ ಪ್ಲೇಟ್ಸನ್ನು ನಾವು ಫಿಕ್ಸ್ ಮಾಡಿ ಅಲ್ಲಿಂದ ಮತ್ತೆ ಡಿಸ್ಟ್ರಿಬ್ಯೂಟ್ ತೊಗೋತೀವಿ. ಆಮೇಲೆ ATSಗಳಲ್ಲಿ ಅಂದರೆ ಆಟೋ ಟ್ರಾನ್ಸ್ಫರ್ ಸ್ವಿಚ್, ಅಂದರೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ, ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಪ್ರಾಕ್ಟಿಕಲ್ ತೋರಿಸ್ತೀನಿ ಆ ATS ಒಳಗಡೆ ಯಾವ ಥರ ಇರುತ್ತೆ, ಯಾವ ಥರ ಆಪ್ರೇಟ್ ಮಾಡ್ಬೋದು, ಅದರದ್ದು ಅಡ್ವಾಂಟೇಜ್ ಅಂತ. ಇಲ್ಲಿ ನಾವು ATS ಒಳಗಡೆ ಇಲ್ಲಿ ಬಸ್ ಬಾರ್ಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ LT ಪ್ಯಾನಲ್ ಅಂತ ಹೇಳಿದೆ, ಅಲ್ಲಿ ಪ್ಯಾನಲ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಇಲ್ಲಿ ಟೈಟ್ನೆಸ್ ಎಲ್ಲ ನೋಡಬೇಕಾಗುತ್ತೆ. ಎಲ್ಲಿ ನಾವು ಬಸ್ ಬಾರ್ ಯೂಸ್ ಮಾಡ್ತೀವ, ಎಲ್ಲಿ ನಾವು ನೆಟ್ ಬೋಲ್ಟ್ ಹಾಕಿರ್ತೀವ ಅಲ್ಲಿ ಲೂಸ್ ಕಾಂಟ್ಯಾಕ್ಟ್ ಆಗಿ ಬರ್ನಿಂಗ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು
ಟೈಟ್ನೆಸ್ ಎಲ್ಲ ನೋಡಿ ಮೇಂಟೆನೆನ್ಸ್ ಮಾಡ್ತಾ ಇರಬೇಕಾಗುತ್ತೆ. ಇಯರ್ಲಿ ಒನ್ಸ್, ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಇಲ್ಲ ಕ್ವಾರ್ಟರ್ಲಿ ಒನ್ಸ್, 6 ಮಂತ್ಸ್ ಒನ್ಸ್ ಈ ಥರ ಮೇಂಟೆನೆನ್ಸ್ ನಿಮ್ಮದು ಯಾವ ಥರ ಕಂಪ್ನಿಯಲ್ಲಿ ಯಾವ್ಯಾವ ಥರ ಇರುತ್ತೆ ಆ ಥರ ಮೇಂಟೆನೆನ್ಸ್ ನಾವು ಮಾಡ್ತಾ ಇರಬೇಕಾಗುತ್ತೆ. ಸರ್ವಿಸ್ ಎಲ್ಲ ಮಾಡ್ತಾ ಇರಬೇಕಾಗುತ್ತೆ. ಅಂದರೆ ಒಳಗಡೆ ಡಸ್ಟ್ ಇರೋದು ಇಲ್ಲ ಲೂಸ್ ಕಾಂಟ್ಯಾಕ್ಟ್ ಇಲ್ಲ ಯಾವುದಾದ್ರೂ ಕಾರ್ಬನ್ ಕಂಟೆಂಟ್ಸ್ ಏನಾದರೂ ಆಗಿದ್ರೆ, ಅಂದರೆ ಸ್ಪಾರ್ಕ್ ಬಂದು ಅಲ್ಲಿ ಕಾರ್ಬನ್ ಕಂಟೆಂಟ್ಸ್ ಏನಾದರೂ ಇದ್ದರೆ ಅದು ಮತ್ತೆ ನಮಗೆ ಕಾಂಟ್ಯಾಕ್ಟ್ಸ್ ಕರೆಕ್ಟ್ ಸಿಗಲ್ಲ, ಆಮೇಲೆ ಫುಲ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮೇಂಟೆನೆನ್ಸ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ ಇಲ್ಲಿ ಥರ್ಮೋಗ್ರಾಫಿ ಟೆಸ್ಟ್ ಅಂತ ಬರುತ್ತೆ. ಆ ಥರ್ಮೋಗ್ರಾಫಿ ಟೆಸ್ಟ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಸ್ ಡಕ್ಟ್ ಬಗ್ಗೆ, ಅಂದರೆ ಈ ಬಸ್ ಬಾರ್ ಹೇಳಿದ್ನಲ್ಲ ಅದರಿಂದ ಇನ್ನೊಂದು ಬಸ್ ಡಕ್ಟ್ ಅಂತ ಬರುತ್ತೆ. ಅಂದರೆ ಒಂದು ಅದಕ್ಕೆ ಡಬ್ಬ ಥರ ಬರುತ್ತೆ, ಒಂದು ಬಸ್ ಬಾರ್ ಪಾಸ್ ಆಗಿ ಅದಕ್ಕೆ ಡಬ್ಬ ಥರ ಬರುತ್ತೆ. ಅದು ಡಿಫ್ರೆಂಟ್ ಆಗಿದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದರಲ್ಲೆಲ್ಲ ನಾವು ಥರ್ಮೋಗ್ರಾಫಿ ಟೆಸ್ಟ್ ಅಂತ ಮ್ಯಾಕ್ಸಿಮಮ್ ಮಾಡ್ತಾ ಇರ್ತೀವಿ. ಅಂದರೆ ಇಲ್ಲಿ ಬಸ್ ಬಾರ್ಗಳಲ್ಲೂ ನಾವು ಮಾಡಬೇಕಾಗುತ್ತೆ ಥರ್ಮೋಗ್ರಾಫಿ ಟೆಸ್ಟನ್ನು. ಅದರಲ್ಲಿ ನಮಗೆ ಈ ಜಾಯಿಂಟ್ಸ್ಗಳಲ್ಲಿ ಏನಾದ್ರು ಹೀಟ್ ಆದರೆ ನಮಗೆ ಟೆಂಪರೇಚರ್ ಎಷ್ಟಿದೆ, ಒಂದು 60 ಅಬೌವ್ ಎಲ್ಲ ಟೆಂಪ್ರೇಚರ್ ಹೋದರೆ ಅಲ್ಲಿ ನಮಗೆ ಹೀಟ್ ಜಾಸ್ತಿಯಾಗಿ ಅಲ್ಲಿ ಬರ್ನಿಂಗ್ಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಥರ್ಮೋಗ್ರಾಫಿ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ಹೀಟ್ ಎಲ್ಲ ಚೇಂಜಸ್ ಏನಾದ್ರು ಆಗ್ತಾ ಇದ್ದರೆ ನಾವು ನೋಡ್ತಾ ಇರಬೇಕಾಗುತ್ತೆ. ಆ ಥರ ಏನಾದರೂ ಮೇಂಟೆನೆನ್ಸ್ ಮಾಡಬೇಕಂತಾದ್ರೆ ಇಲ್ಲ ರಿಪ್ಲೇಸ್ಮೆಂಟ್ ಏನಾದರೂ ಮಾಡಬೇಕಂತಾದರೆ ನಾವು ಅದನ್ನು ಇಮಿಡಿಯೇಟ್ಲಿ ಅದಕ್ಕೆ ಆ್ಯಕ್ಷನ್ ತಗೊಂಡು ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.